ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ಆಶಾ ಗೌಡ ಯೂಟ್ಯೂಬ್ ಕನ್ನಡ ವ್ಲಾಗರ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬ್ರೆಡ್ ರೋಸ್ಟ್ ಅಥವಾ ಬ್ರೆಡ್ ಪಿಜ್ಜಾ ಅನ್ಬೋದು. ನೋಡ್ರಿ, ಒಂದು ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಸಣ್ಣ ಕಟ್ ಮಾಡ್ಕೊಳ್ರಿ. ಹಾಗೆ ಒಂದು ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡಿದ್ದೀನಿ, ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಪನ್ನೀರು, ಹಾಲು ಒಡೆದೋಗಿತ್ತು, ಅದನ್ನು ನಾನು ಪನ್ನೀರು ಮಾಡ್ಕೊಂಡಿದ್ದೀನಿ. ಅದನ್ನು ಚಿಕ್ಕದಾಗಿ ಈ ಥರ ಮ್ಯಾಶ್ ಮಾಡಿಕೊಂಡಿದ್ದೀನಿ ಪನ್ನೀರನ್ನ. ತಿರ್ಗಾ ಇದು ಚೀಸ್ ಅಂತಾರೆ, ಈ ಥರ ನೋಡ್ರಿ, ಈ ಥರ ಇರುತ್ತೆ ಚೀಸು. ಅದು ಸ್ವಲ್ಪ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬ್ರೆಡ್ ತೊಗೊಂಡಿದ್ದೀನಿ. ಇವಾಗ ನಾನೊಂದು ಕಪ್ಪಿಗೆ ಈರುಳ್ಳಿ ಟೊಮೆಟೊ ಎಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ನಲ್ಲ, ಅದು ಹಾಕ್ಕೊತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ. ಒಂದ್ಸಲ ಟ್ರೈ ಮಾಡಿರಿ, ಸೂಪರಾಗಿರ್ತದೆ. ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ಮಾಡ್ಕೊಡ್ಬೋದು. ಸ್ವಲ್ಪ ಖಾರದ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ರಿ, ಸೂಪರಾಗಿರ್ತೈತೆ. ಒಂದ್ಸಲ ಟ್ರೈ ಮಾಡಿ. ಒಂದು ಟೀ ಸ್ಪೂನು ಧನಿಯಾ ಪುಡಿ, ಸ್ವಲ್ಪ ಕಾಳು ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡ್ರಿ, ಇದು ಹಾಲು ಒಡೆದೋಗಿತ್ತಲ್ವ, ಅದು ಪನ್ನೀರ್. ಅದನ್ನು ನೋಡ್ರಿ ಈ ಥರ ಮ್ಯಾಶ್ ಮಾಡಿಕೊಂಡಿದ್ದೀನಿ. ನೀವು ಬೇಕು ಅಂದರೆ ಅಂಗಡಿಯಿಂದನೂ ತಂದು ಪನ್ನೀರನ್ನ ಹಾಕ್ಕೊಬೋದು. ಇದು ಮನೇಲೇ ಮಾಡಿರೋದು. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಅದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊತೀನಿ. ನೀವು ಇದನ್ನು ಬೇಕಾದ್ರೆ ಎಣ್ಣೆಲೂ ಫ್ರೈ ಮಾಡ್ಕೊಬೋದು. ನಾನು ಇಲ್ಲಿ ಎಣ್ಣೆಲೇ ಫ್ರೈ ಮಾಡ್ತಾಯಿಲ್ಲ, ಇದೇ ಥರ ಮಾಡ್ಕೊತಾ ಇದ್ದೀನಿ. ಈ ಥರ ಒಂದು ಸಲ ಮಾಡಿ ನೋಡ್ರಿ, ಸೂಪರಾಗಿರ್ತೈತೆ. ನೋಡ್ರಿ, ಇವಾಗ ನಾನು ಬ್ರೆಡ್ ತೊಗೊಂಡು ಕಾಯಕ್ಕೆ ಇಕ್ಕಿದೆ. ಆ ಹೆಂಚಿನ ಮೇಲೆ ಇದು ಮಾಡ್ಕೊತಾನೆ. ಇದು ಮನೇಲೇ ಮಾಡಿರೋದು ಬೆಣ್ಣೆ, ಫ್ರೆಶ್ ಬೆಣ್ಣೆ. ನೀವು ಬೇಕು ಅಂದರೆ ತುಪ್ಪ ಸಹ ಹಾಕ್ಕೊಬೋದು. ಇದನ್ನು ಹೆಂಚಿನ ಮೇಲೆ ಹಾಕಿ ಎರಡೂ ಸೈಡು ರೋಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಅದು ಮೆತ್ತಗಿರುತ್ತಲ್ಲ, ಸ್ವಲ್ಪ ಗರ್ಗರಿಯಾಗಿ ಎರಡೂ ಸೈಡ್ ಬೆಣ್ಣೆ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿಕೊತೀನಿ ನಾನು. ಇವಾಗ ಅದನ್ನು ಈ ಕಡೆ ಆಲ್ರೆಡಿ ಅವಾಗ ಸ್ಟಫಿಂಗ್ ರೆಡಿ ಮಾಡಿಕೊಂಡಿದ್ದೀನಿ ನಾನಲ್ವ. ಇವಾಗ ಇದನ್ನು ಎರಡೂ ಸೈಡ್ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಬ್ರೆಡ್ನ. ನೋಡ್ರಿ, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ನೋಡಿರಿ, ಇದು ಎರಡೂ ಸೈಡ್ ಬೆಣ್ಣೆ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು, ನೀವು ಬೆಣ್ಣೆ ಬೇಡ ಅಂದರೆ ತುಪ್ಪ ಸಹ ಹಾಕ್ಕೊಬೋದು. ನಾನಿಲ್ಲಿ ಬೆಣ್ಣೆ ಹಾಕ್ಕೊಂಡಿದ್ದೀನಿ, ಫ್ರೆಶ್ಶಾಗಿ ಕಡ್ದಿದ್ದೆ ಬೆಣ್ಣೆನ, ಅದನ್ನು ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ಬೇಕು ಅಂದರೆ ಅಮೂಲ್ ಬೆಣ್ಣೆನೂ ಹಾಕ್ಕೊಬೋದು. ಇದು ಮನೆಯಲ್ಲೇ ಮಾಡಿರೋ ಬೆಣ್ಣೆ ಇದು. ನೋಡಿರಿ, ಇವಾಗ ನಾನು ಈ ಥರ ರೋಸ್ಟ್ ಮಾಡಿಕೊಂಡಿದ್ನಲ್ಲ, ಒಂದು ಪ್ಲೇಟ್ಗೆ ನೋಡಿರಿ ಚೀಸು ಸ್ವಲ್ಪ ಹಾಕಿ ಎರಡು ಮಾಡ್ತಾಯಿದ್ದೀನಿ ನಾನಿಲ್ಲಿ. ಎರಡಕ್ಕೂ ಸ್ವಲ್ಪ ಚೀಸ್ ಹಾಕ್ತಾಯಿದ್ದೀನಿ. ಚೀಸ್ ಹಾಕಿ ಆವಾಗ ಸ್ಟಫಿಂಗ್ ಮಾಡ್ಕೊಂಡಿದ್ನಲ್ಲ, ಆ ಸ್ಟಫಿಂಗು ಇಕ್ತಾಯಿದ್ದೀನಿ ಬ್ರೆಡ್ ಮೇಲೆ. ಒಂದು ಸಲ ಈ ರೆಸಿಪಿ ಮಾಡಿ ನೋಡಿರಿ, ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೋಸ್ಕರ ಸೂಪರಾಗಿರ್ತೈತೆ. ಬೇಕಾದ್ರೆ ನೀವು ಲಂಚ್ ಬಾಕ್ಸ್ಗೂ ಮಾಡ್ಬೋದು. ಹೆಲ್ದಿ ಫುಡ್ಡು, ಯಾಕೆ ಅಂದರೆ ನಾವು ಇದರಲ್ಲಿ ಚೀಸ್ ಹಾಕಿದ್ದೀವಿ, ಸೂಪರಾಗಿರ್ತೈತೆ. ಪನ್ನೀರ್ ಹಾಕಿದ್ದೀವಿ. ಪನ್ನೀರ್ ಹೆಲ್ದಿ ಫುಡ್ಡು, ಮಕ್ಕಳಿಂದ ದೊಡ್ಡವ್ರವರೆಗೂ ತುಂಬ ಇಷ್ಟಪಟ್ಟು ತಿಂತೀರ. ಯಾರು ಬೇಕಾದ್ರೂ ತಿನ್ಬೋದು, ಸೂಪರಾಗಿರ್ತೈತೆ. ಅಂದರೆ ನಾವು ಯಾವಾಗೂ ಮಾಡ್ಕೊಡಲ್ಲ, ಎಂದೋ ಒಂದಿನ ಮಾಡಿದ್ರೆ ಸೂಪರಾಗಿರ್ತೈತಲ್ವ. ಒಂದು ಸಲ ಈ ರೆಸಿಪಿ ಟ್ರೈ ಮಾಡಿರಿ. ಹೆಂಚು ಆಲ್ರೆಡಿ ಕಾಯಕ್ಕೆ ಇಕ್ಕಿದ್ದೆ. ಇವಾಗ ನಾನು ಅದನ್ನು ಪ್ರೆಸ್ ಮಾಡಿ ಇಕ್ಕೊಳ್ರಿ. ಸ್ವಲ್ಪ ಅದು ಬಿಸಿಗೆ ಪ್ರೆಸ್ ಆದರೆ ಸ್ವಲ್ಪ ಅಂಟ್ಕೊಳುತ್ತೆ. ಇವಾಗ ಪ್ರೆಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಪ್ರೆಸ್ ಮಾಡಿ ಲೋ ಫ್ಲೇಮಲ್ಲಿ ಇಕ್ಕಿ ಸ್ವಲ್ಪ ರೋಸ್ಟ್ ಮಾಡ್ತಾಯಿದ್ದೀನಿ. ಮೇಲೆ ಇನ್ನೊಂದು ಸ್ವಲ್ಪ ಬೆಣ್ಣೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ರೋಸ್ಟ್ ಆಗಬೇಕು, ಸೂಪರಾಗಿರ್ತೈತೆ. ನೀವು ಬೇಕು ಅಂದರೆ ಇದ್ರ ಮಾಡೋದು ಇರ್ತೈತಲ್ಲ, ಅದರಲ್ಲೂ ಮಾಡ್ಬೋದು. ನಾನು ತವಾದಲ್ಲೇ ಮಾಡಿ ತೋರಿಸ್ತಾಯಿದ್ದೀನಿ. ಒಂದು ಸಲ ಈ ರೆಸಿಪಿ ಟ್ರೈ ಮಾಡಿರಿ, ಸೂಪರಾಗಿರ್ತೈತೆ. ಇವಾಗ ಒಂದು ಸೈಡ್ ಆಗಿದೆ, ಇನ್ನೊಂದು ಸೈಡ್ ತಿರ್ವಾಕೊತಾ ಇದ್ದೀನಿ. ಮಕ್ಕಳು ಈವ್ನಿಂಗ್ ಸ್ನ್ಯಾಕ್ಸಿಗೆ ಸೂಪರಾಗಿರ್ತೈತೆ. ಮಕ್ಕಳು ಇವಾಗ ಸ್ಕೂಲ್ಗೆ ಹೋಗಿ ಬಂದಿರ್ತಾರೆ, ಏನೋ ಸ್ನ್ಯಾಕ್ ಬೇಕು ಅಂತಾರೆ. ಇದು ಬೇಗನೂ ಆಗುತ್ತೆ, ಒಂದು 10 ನಿಮಿಷ ಟೈಮ್ ಇದ್ದರೆ ಸಾಕು, ಬೇಗ ಆಗೋಗ್ಬಿಡ್ತೈತೆ. ಇವಾಗ ಪನ್ನೀರ್ ತಂದಿರ್ತೀವಿ, ಇಲ್ಲಿ ಹಾಲು ಹೊಡೆದೋಗಿರ್ತೈತೆ, ಅದರಲ್ಲೂ ಸಹ ನೀವು ಪನ್ನೀರ್ ಮಾಡ್ಕೊಬೋದು. ತುಂಬ ಇಷ್ಟಪಡ್ತಾರೆ ಮಕ್ಕಳು, ದೊಡ್ಡವರು ಸಹ ತಿನ್ಬೋದು. ತುಂಬ ಟೇಸ್ಟಿಯಾಗಿರ್ತೈತೆ. ಒಂದು ಸಲ ಟ್ರೈ ಮಾಡಿರಿ ಈ ರೆಸಿಪಿನ. ಯಾವ ಥರ ಇತ್ತು ಅಂತ ಕಮೆಂಟ್ಸ್ ಮಾಡಿರಿ.
ನೋಡಿರಿ ಇವಾಗ ಇನ್ನೊಂದು ಸಲ ತಿರುವಾಕಿದ್ನಲ್ಲ ಅದಕ್ಕೆ ಸ್ವಲ್ಪ ಬೆಣ್ಣೆ ಹಚ್ತಾ ಇದ್ದೀನಿ. ನೋಡಿ 2 ಸೈಡ್ ಆಗಿದೆ. ನಾನು ಇವಾಗ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ. ನೋಡಿರಿ ಕಟ್ ಮಾಡಿ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ. ಸೂಪರಾಗಿರ್ತೈತೆ. ಒಂದು ತಿನ್ನೋರು 2-3 ತಿಂದೇ ತಿಂತೀರಾ. ಒಂಥರ ಚೆನ್ನಾಗಿರ್ತೈತೆ, ಸಖತ್ತಾಗಿರ್ತೈತೆ ನೋಡಿರಿ. ಟೊಮಟೊ ಸಾಸ್ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರಾಗಿರ್ತೈತೆ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು. ಒಂದು ಸಲ ಈ ರೆಸಿಪಿ ಟ್ರೈ ಮಾಡಿರಿ. ಥ್ಯಾಂಕ್ ಯು.